ನೋಡಿ ನಕ್ಕು ನಕ್ಕು ಸಾಕಾಯ್ತು ಆ ಜೋಕ್ಸು. ಈ ಮೂವಿ ಅಂತೂ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಕನ್ನಡ ಮೂವೀಸ್ ಐ ಹ್ಯಾವ್ ಸೀನ್ ಇನ್ 2025. ನಾನ್ ಸ್ಟಾಪ್ ಕಾಮಿಡಿ, ಮಕ್ಕಳಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ನಾನ್ ಸ್ಟಾಪ್ ನಕ್ಕಿದ್ದೀವಿ ಖಂಡಿತ. ಈ ಮೂವಿ ಅಂತೂ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಕನ್ನಡ ಮೂವೀಸ್ ಐ ಹ್ಯಾವ್ ಸೀನ್ ಇನ್ 2025 or modern times. Apart from this, Ikat also is a great movie, but this has become my new favorite movie after watching. ಏನು ಇಷ್ಟ ಆಯಿತು ನಿಮಗೆ? ನನಗೆ ಎಲ್ಲ ತುಂಬ ಇಷ್ಟ ಆಯಿತು. ಆದರೆ ನನಗೆ ಆಫ್ಟರ್ ಗುರೂಜಿ ಕೇಮ್ ಐ ರಿಯಲಿ ಲೈಕ್ಡ್ ಇಟ್. ಆಮೇಲೆ ದಟ್ ಸೀನ್ ವೇರ್ ಹೀ ವಿಲ್ ಲೈಕ್ ಎವ್ರಿ ಒನ್ ವಿಲ್ ರನ್ ಅವೇ ಫ್ರಮ್ ಹಿಮ್, ಅದು ತುಂಬ ಇಷ್ಟ ಆಯಿತು ನನಗೆ. ಸೊ ಮೂವಿ ನೋಡ್ಕೊಂಬಂದ್ವಿ. ಸಖತ್ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್, ಫುಲ್ ಕಾಮಿಡಿ. ಫಸ್ಟ್ ಟೈಮ್ ಅಂತ ಅನ್ಸಲ್ಲ ಡೈರೆಕ್ಷನ್ನು, ಪ್ರತಿಯೊಂದು ಪಾತ್ರನೂ ಬಹಳ ಚೆನ್ನಾಗಿ ಬರೆದಿದ್ದಾರೆ. ನಾನ್ ಸ್ಟಾಪ್ ಕಾಮಿಡಿ, ಮಕ್ಕಳಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ನಿಮ್ಮ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಈ ಮೂವಿನ ಮಾತ್ರ ಮಿಸ್ ಮಾಡ್ಕೊಬೇಡಿ. ಈ ವರ್ಷದ ನಾನ್ ಸ್ಟಾಪ್ ಲಾಫ್ ಬಸ್ಟರ್, ಬ್ಲಾಕ್ ಬಸ್ಟರ್ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡೋವಂಥ ಫಿಲ್ಮು. ಮಕ್ಕಳನ್ನೂ ಕರ್ಕೊಂಡೋಗಿ ನೋಡಿ, ತುಂಬ ಚೆನ್ನಾಗಿದೆ. ಸೂ ಫ್ರಮ್ ಸೋ ಮೂವಿ ಅಂತೂ ಸಕ್ಕತ್ತಾಗಿತ್ತು. ನೋಡಿ ನಕ್ಕು ನಕ್ಕು ಸಾಕಾಯ್ತು ಆ ಜೋಕ್ಸು. ಆ ರಿಯಾಲಿಟಿಯಾಗಿ ಏನೋ ಜಾಸ್ತಿ ಹೈಪ್ ಇಲ್ಲ, ನ್ಯಾಚುರಲಾಗಿ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಆ್ಯಂಡ್ ಖಂಡಿತ ನೋಡಲೇಬೇಕು. ಆ್ಯಂಡ್ ಇಟ್ಸ್ ಅ ಫ್ಯಾಮಿಲಿ ಮೂವಿ. ಖಂಡಿತ ಹೋಗಿ ನೋಡಿ, ನೀವು ನಗ್ತೀರಾ, ಎಲ್ಲ ಮಜವಾಗಿ ಮನೆಗೆ ಹೋಗ್ತೀರಾ. ಸೂ ಫ್ರಮ್ ಸೋ ಮೂವಿಗೆ ಬಂದಿದ್ವಿ, ಇಡೀ ಫ್ಯಾಮಿಲಿ ಬಂದಿದ್ದೀವಿ. ನಾನ್ ಸ್ಟಾಪ್ ನಕ್ಕಿದ್ದೀವಿ ಖಂಡಿತ. ಪೈಸಾ ವಸೂಲ್. ಆಫ್ ಲೇಟ್ 2025 ಕನ್ನಡದು ಬೆಸ್ಟ್ ಮೂವಿ. ಎಲ್ಲರೂ ಬಂದು ನೋಡಿ. ನೈಸ್. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿದ್ರಿ? ಕಾಮಿಡಿ. ಸ್ಯಾಟಿಸ್ಫೈ ಆಯ್ತಾ? ಓ, ಇಟ್ ವಾಸ್ ಗುಡ್.